ಫ್ರೀಡಮ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ನಾಯಕ್. ಸಿಪಿ ಯೋಗೇಶ್ವರ ಅವರಿಗೆ ಟೈಮ್ ಖರಾಬ್ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಸಿಪಿ ಯೋಗೇಶ್ವರ ಹೆಗಲೇರಿದ್ದೇನಾ ಶನಿ ಮಹಾತ್ಮ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇರ್ತಕ್ಕಂಥದ್ದು. ಅವತ್ತು ಮಗಳು ನಿಶಾ, ಇವತ್ತು ಪುತ್ರ ಶ್ರವಣನೇ ಶತ್ರು ಆಗಿದ್ದಾನಾ? ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಗೆಲ್ಲುವ ವಿಶ್ವಾಸ ಹೊಂದಿರುವ ಸಿಪಿಐ ಯೋಗೇಶ್ವರ್ ಅವರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಿಪಿ ಯೋಗೇಶ್ವರ್ ಅವರಿಗೆ ಟೈಮ್ ಖರಾಬ್ ಆಗಿದೆಯಾ? ಸಿಪಿ ಯೋಗೇಶ್ವರ್ಗೆ ಹೆಗಲೇರಿದ್ದಾನಾ ಶನಿ ಮಹಾತ್ಮ? ಅವತ್ತು ಮಗಳು ನಿಶಾ, ಇವತ್ತು ಪುತ್ರ ಶ್ರವಣನೇ ಶತ್ರು ಆಗಿದ್ದಾನಾ? ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಗೆಲ್ಲುವ ವಿಶ್ವಾಸ ಹೊಂದಿರುವ ಸಿಪಿವೈ ಮನೆಯ ವಿಚಾರಕ್ಕೆ ಹಾದಿ ರಂಪಾಟ ಬೀದಿ ರಂಪಾಟ ಮಾಡಿಕೊಂಡ್ರ ಸಿಪಿ ಯೋಗೇಶ್ವರ್ ಅವರು ಚುನಾವಣೆ ಫಲಿತಾಂಶ ಹೊರಬೀಳೋದಕ್ಕೂ ಮುನ್ನ ತೀವ್ರ ಸಂಕಷ್ಟಕ್ಕೆ ಬಿದ್ದಿದ್ದಾರೆ. ಈಗ ಸಿಪಿ ಯೋಗೇಶ್ವರ್ ಅವರು ಸಿಪಿ ಯೋಗೇಶ್ವರ್ ವಿರುದ್ಧವೇ ತಿರುಗಿ ಬಿದ್ದ ಪುತ್ರ ಶ್ರವಣ್. ಸಿಪಿ ಯೋಗೇಶ್ವರ್ ಅವರಿಗೆ ಟೈಮ್ ಖರಾಬ್ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದರೆ ಪದೇ ಪದೇ ಅವರ ಒಂದು ಕುಟುಂಬದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಸಿಪಿ ಯೋಗೇಶ್ವರ್ ಅವರಿಗೆ ಶನಿ ಮಹಾತ್ಮನೇ ಹೆಗಲೇರಿದ್ದಾನಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಪುತ್ರ ಶ್ರವಣನೇ ಶತ್ರು ಆಗಿದ್ದಾನಾ? ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಗೆಲ್ಲುವ ವಿಶ್ವಾಸ ಹೊಂದಿರುವ ಸಿಪಿ ಯೋಗೇಶ್ವರ್ ಅವರು ಮನೆಯ ವಿಚಾರಕ್ಕೆ ಹಾದಿ ರಂಪಾಟ ಬೀದಿ ರಂಪಾಟ ಮಾಡಿಕೊಂಡ್ರ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಪದೇ ಪದೇ ಕುಟುಂಬದಲ್ಲಿ ಕಲಹಗಳು ವ್ಯಕ್ತವಾಗ್ತಾ ಇದೆ. ಚುನಾವಣೆ ಫಲಿತಾಂಶ ಹೊರಬೀಳೋದಕ್ಕೂ ಮುನ್ನ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅದು ಪುತ್ರ ಶ್ರವಣ ಅವರಿಂದ. ಮೊನ್ನೆ ಎಲೆಕ್ಷನ್ ಮುಗಿದಿದೆ, ಈಗ ಒಂದು ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾರೆ. ಅವತ್ತು ಮಗಳು ನಿಶಾ ಅವರಿಂದ, ಈಗ ಮತ್ತೆ ಪುತ್ರ ಶ್ರವಣ ಅವರಿಂದ ಸಂಕಷ್ಟಕ್ಕೆ ಸಿಲುಕಿಕೊಂಡಿರ್ತಕ್ಕಂಥದ್ದು ಸಿಪಿ ಯೋಗೇಶ್ವರ್ ಅವರು. ಮನೆಯ ವಿಚಾರಕ್ಕೆ ಹಾದಿ ರಂಪಾಟ ಬೀದಿ ರಂಪಾಟ ಮಾಡಿಕೊಂಡ್ರ ಅಂತಕ್ಕಂಥ ಪ್ರಶ್ನೆಗಳು ಪದೇ ಪದೇ ಮೂಡಿ ಬರ್ತಾ ಇದೆ. ಯಾಕಂದರೆ ಕುಟುಂಬ ಕಲಹಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲುವ ನಿರೀಕ್ಷೆಯಲ್ಲಿರುವ ಸಿಪಿ ಯೋಗೇಶ್ವರ್ ಅವರಿಗೆ ಅವರ ಟೈಮೇ ಖರಾಬ್ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇರ್ತಕ್ಕಂಥದ್ದು. ಶನಿ ಮಹಾತ್ಮನೇ ಅವರ ಹೆಗಲಿದ್ದಾನಾ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಅವರ ಕ್ಷೇತ್ರಗಳಲ್ಲಿ. ಯಾಕಂದರೆ ಪದೇ ಪದೇ ಕುಟುಂಬದಲ್ಲಿ ಒಂದು ಸಮಸ್ಯೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ತನ್ನ ಮಗಳಾದಂಥ ನಿಶಾ ಅವ್ರ ಕಡೆಯಿಂದನೇ ಸಂಕಷ್ಟಕ್ಕೆ ಈಡಾಗಿದ್ದರು ಸಿಪಿ ಯೋಗೇಶ್ವರ್ ಅವರು. ಈಗ ಮತ್ತೆ ತನ್ನ ಮಗ ಶ್ರವಣ ಅವರಿಂದ ಸಂಕಷ್ಟಕ್ಕೆ ಈಡಾದ್ರ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಮಗನ ಸಹಿಯನ್ನೇ ಫೋರ್ಜರಿ ಮಾಡಿದ್ರ ಕೈ ನಾಯಕ ಸಿಪಿ ಯೋಗೇಶ್ವರ್. ಮನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಶ್ರವಣ್ ಅನುಪಸ್ಥಿತಿಯಲ್ಲಿ ಸಹಿ. ಮಗನಿಗೆ ತಿಳಿಯದಂತೆ ಸುಳ್ಳು ಕೇಸ್ ಹಾಕಿ ತಗಲಾಕೊಂಡ್ರ ಸಿಪಿ ಯೋಗೇಶ್ವರ್ ಅವರು. ತಮ್ಮ ಹೆಸರಿನಲ್ಲಿದ್ದ ಮನೆಯನ್ನ ನಿಶಾಗೆ ಗಿಫ್ಟ್ ಆಗಿ ನೀಡಿದ್ದ ಶ್ರವಣ್ ಅವರು ಯಾವುದೇ ತಕರಾರು ಇಲ್ಲದೆ ಮನೆಯನ್ನ ನೀಡಿದ್ದ ಸಿಪಿವೈ ಪುತ್ರ ಶ್ರವಣ್. ಆಗಸ್ಟ್ 2024ರಲ್ಲಿ ಕೊಟ್ಟ ಮನೆಯಲ್ಲಿ ಪಾಲು ಬೇಕೆಂದು ನಕಲಿ ಕೇಸ್. ಶ್ರವಣ್ ಸಹಿ ಫೋರ್ಜರಿ ಮಾಡಿ ಸುಳ್ಳು ಕೇಸ್ ಹಾಕಿರುವ ಸಿಪಿ ಯೋಗೇಶ್ವರ್ ಅವರು ತನ್ನ ಪಿಎ ಮೂಲಕ ಡ್ರಾಫ್ಟ್ ಸಹಿ ಹಾಕುವಂತೆ ತೀವ್ರ ಒತ್ತಡ. ಶ್ರವಣ್ಗೆ ಎಲ್ಲ ನೋಡಿಕೊಳ್ತೀನಿ, ಸಹಿ ಹಾಕು ಎಂದಿದ್ದ ಸಿಪಿ ಯೋಗೇಶ್ವರ್ ಅವರು. ಹೀಗಾಗಿ ನ್ಯಾಯ ಕೊಡಿಸುವಂತೆ ಕೋರ್ಟ್ ಮೊರೆ ಹೋದ ಶ್ರವಣ್. ಸಿಪಿ ಯೋಗೇಶ್ವರ್ ಅವರ ಪುತ್ರ ಶ್ರವಣ್ ಅವರು ಮಗನ ಸಹಿಯನ್ನೇ ಫೋರ್ಜರಿ ಮಾಡಿದ್ರ ಕೈ ನಾಯಕ ಸಿಪಿ ಯೋಗೇಶ್ವರ್ ಅವರು ಅಂತ ಪ್ರಶ್ನೆ ಮೂಡಿ ಬರ್ತಾ ಇದೆ. ಮನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಶ್ರವಣ್ ಅನುಪಸ್ಥಿತಿಯಲ್ಲಿ ಸಹಿ ಹಾಕಿದ್ರು. ಮಗನಿಗೆ ತಿಳಿಯದಂತೆ ಸುಳ್ಳು ಕೇಸ್ ಹಾಕಿ ತಗಲಾಕೊಂಡ್ರ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಮೊದಲಿಗೆ ಕುಟುಂಬ ಕಲಹದಲ್ಲಿ ನಿಶಾ ಅವರ ಜೊತೆ ನಡೆದಿತ್ತು. ಈಗ ಮತ್ತೆ ತನ್ನ ಮಗ ಶ್ರವಣ ಅವರಿಂದನೇ ಸಂಕಷ್ಟಕ್ಕೆ ಸಿಲುಕಿಕೊಂಡಿರ್ತಕ್ಕಂಥದ್ದು. ಮಗನಿಗೆ ತಿಳಿಯದಂತೆ ಸುಳ್ಳು ಫೋರ್ಜರಿ ಸೈನ್ ಹಾಕಿದ್ದಾರೆ. ತಮ್ಮ ಯಾವುದೇ ತಕರಾರು ಇಲ್ಲದೆ ಮನೆಯನ್ನ ನೀಡಿದ್ದ ಸಿಪಿವೈ ಪುತ್ರ ಆಗಸ್ಟ್ 2024ರಲ್ಲಿ ಕೊಟ್ಟ ಮನೆಯಲ್ಲಿ ಪಾಲು ಬೇಕೆಂದು ನಕಲಿ ಕೇಸ್. ಶ್ರವಣ್ ಸಹಿ ಫೋರ್ಜರಿ ಮಾಡಿ ಸುಳ್ಳು ಕೇಸ್ ಹಾಕಿರುವ ಸಿಪಿ ಯೋಗೇಶ್ವರ್ ಅವರು ಈಗ ಗೊತ್ತಾಗಿರ್ತಕ್ಕಂಥದ್ದು. ತನ್ನ ಪಿಎ ಮೂಲಕ ಡ್ರಾಫ್ಟ್ ಸಹಿ ಹಾಕುವಂತೆ ತೀವ್ರ ಒತ್ತಡ ಕೂಡ ಹಾಕಿದ್ರಂತೆ. ಶ್ರವಣ್ ಎಲ್ಲ ನೋಡ್ಕೊಳ್ತೀನಿ, ಸಹಿ ಹಾಕು ಎಂದು ಫೋರ್ಸ್ ಕೂಡ ಮಾಡಿದ್ರಂತೆ. ಹೀಗಾಗಿ ನ್ಯಾಯ ಕೊಡಿಸುವಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ಸಿಪಿ ಯೋಗೇಶ್ವರ್ ಅವರ ಪುತ್ರ ಶ್ರವಣ್ ಅವರು. ಮೊದಲಿಗೆ ಮಗಳು ನಿಶಾ ಅವರಿಂದ ಸಂಕಷ್ಟಕ್ಕೆ ಈಡಾಗಿದ್ರು. ಈಗ ತನ್ನ ಪುತ್ರ ಶ್ರವಣ್ ಅವರಿಂದನೇ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು ಸಿಪಿ ಯೋಗೇಶ್ವರ್ ಅವರು.